ಮನೆಯ ಮೇಲೆ ಮರ ಬಿದ್ದು ಜಖಂ, ಸ್ಪಂದಿಸಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಹಾನಿಗೀಡಾಗಿದ್ದ ಪ್ರದೇಶಗಳಿಗೆ ಶಾಸಕ ಅನಿಲ್ ಚಿಕ್ಕಮಾದು ಭೇಟಿ. ಹೆಚ್ಡಿಕೋಟೆ ತಾಲೂಕಿನ ಯರಹಳ್ಳಿ ಹ್ಯಾಂಡ್ಪೋಸ್ಟ್ ಗ್ರಾಮದ ಜಾರ್ಜ್ ಕುಟ್ಟಿ ಮತ್ತು ನಾಗಮ್ಮ ಎಂಬುವವರಿಗೆ ಸೇರಿದ ಮನೆಗಳ ಮೇಲೆ ಭಾರೀ ಗಾತ್ರದ ಹುಣಸೆ ಮರ ಬಿದ್ದಿದ್ದು ಸಂಪೂರ್ಣ ಮನೆ ಜಖಮಾಗಿದೆ. ಮನೆ ಶೀಟ್ ಗಾಳಿ ಬಡಿತದಿಂದ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಮನೆ ಮೇಲೆ ಮರ ಬಿದ್ದು 24 ಗಂಟೆ ಆಗಿದ್ದರೂ ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ತೆರವುಗೊಳಿಸಿಲ್ಲ. ನಾಗಮ್ಮ ಎಂಬುವರಿಗೆ ಸೇರಿದ ಮನೆ ಮೇಲೆ ಭಾರೀ ಗಾತ್ರದ ಹುಣಸೆ ಮರ ಬಿದ್ದಿದೆ. ಇದರಿಂದಾಗಿ ಮನೆ ಇಲ್ಲದ ಬೇರೆಯವರ ಮನೆಯಲ್ಲಿ ಆಶ್ರಯ ಪಡೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅನೇಕ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬಿರುಗಾಳಿ ಸಹಿತ ಮಳೆಯಿಂದಾಗಿ ರೈತರ ಬೆಳೆಗಳು, ಮನೆಗಳು ಹಾನಿಗೀಡಾಗಿದ್ದ ಹಿನ್ನೆಲೆಯಲ್ಲಿ ಶಾಸಕ ಅನಿಲ್ ಚಿಕ್ಕಮಾದು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಸಂತ್ರಸ್ತರಿಗೆ, ರೈತರಿಗೆ ಸಾಂತ್ವನ ಹೇಳಿದರು. ಶಾಸಕ ಅನಿಲ್ ಚಿಕ್ಕಮಾದು ದೂರವಾಣಿ ಕರೆ ಮಾಡಿ ತಹಶೀಲ್ದಾರ್ ಶ್ರೀನಿವಾಸ್, ತೋಟಗಾರಿಕೆ ಸಹಾಯಕ ನಿರ್ದೇಶಕರಾದ ನೇತ್ರಾವತಿ ಅವರಿಗೆ ಕರೆ ಮಾಡಿ ಹಾನಿಗೊಳಗಾಗಿರುವ ಪ್ರತಿಯೊಬ್ಬರ ಮಾಹಿತಿಯನ್ನ ಪಡೆದು ಸ್ಥಳ ಪರಿಶೀಲಿಸಿ ವರದಿ ತಯಾರಿಸಿ ಸರ್ಕಾರಕ್ಕೆ ಕಳಿಸಬೇಕು. ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಸಂಬಂಧಪಟ್ಟವರ ಜೊತೆ ನಾನು ಮಾತನಾಡುತ್ತೇನೆ ಎಂದು ತಿಳಿಸಿದರು. ಪ್ರಕೃತಿ ವಿಕೋಪದ ಇವಾಗ ಹ್ಯಾಂಡ್ ಪೋಸ್ಟ್ ಬಂದಿದ್ದೀನಿ, ನಾನೀಗ ಹ್ಯಾಂಡ್ ಪೋಸ್ಟ್ ಇದ್ದೀನಿ. ಹುಣಸೆ ಮರ ಅಲ್ಲ, ಎಷ್ಟು ಪ್ರಕೃತಿ ವಿಕೋಪದ ಇವೆಲ್ಲ ಸ್ವಲ್ಪ ಜಾಸ್ತಿಗೆ ಮಾಡ್ಕೊಡ್ಬೇಕಿತ್ತು. 90%, 100% ಡ್ಯಾಮೇಜ್ ಆಗಿದೆ. ಆಯ್ತು, 2 ಮನೆ ಕಂಪ್ಲೀಟ್ ಆಗಿ ಕೊಟ್ಬಿಟ್ರಿ. 2 ಮನೆ ಕಂಪ್ಲೀಟ್ ಕೊಡಿ.